ಗೈಸ್ ಚಿಕ್ಕ ಹುಡುಗನಿಂದ ನನಗೆ ಮಾತ್ರ ಈ ಥರ ಶಾಪ ಇದೆಯಾ, ನಿಮ್ಗೆ ಯಾರಿಗಾದ್ರೂ ಈ ಥರ ಶಾಪ ಇದೆಯಾ ಹೇಳಿ ಗೈಸ್. ಯಾರು ಚೆನ್ನಾಗಿರೋ ಫಿಗರ್ಗಳೇ ಇರ್ತಿರ್ಲಿಲ್ಲ. ನಮ್ಮ ಜೂನಿಯರ್ಸ್ ಫಿಗರ್ಗಳಿರೋರು, ಸೀನಿಯರ್ಸ್ ಫಿಗರ್ಗಳಿರೋರು, ನಮ್ಮ ಕ್ಲಾಸಲ್ಲೆಲ್ಲ ಚೊತ್ತೆ ಥರ ಇರೋರು. ನಶೆಡವ್ ನನ್ನ ಮಗ ಇವನು. ಬಡ್ಡಿ ಮಗು ನಮ್ಮ ಬೋಟಲ್ಲಿ ಬರೀ ಆಪಿ ಕೇಳೋದವರು, ಈ ಕೋಲ್ಕತ್ತಾದವರು ಇವ್ರುಗಳೇ ಅವ್ರ, ಇನ್ಯಾರು ಇಲ್ಲ. ಅದೇ ಬೇಜಾರು, ಇನ್ನೇನಿಲ್ಲ. ಒಂದೇ ಒಂದು ಫಿಗರ್ ಆದರೂ ಬೇಡವಾ? ನೋಡಿ ನೋಡಿ ಬಂದ ಗಂಟು. ಹಾಂ ಫಿಗರ್ಸ್ಗೆ ಫಿಗರ್ಸು ನಮ್ದ್ರಲ್ಲಿ ನೋಡಿ ಗೈಸ್, ಅದು ಏನು ಮಾಡಿದೀವಿ ಅಂತಾನೆ ಗೊತ್ತಿಲ್ಲ. ರಾಗಿ ಮುದ್ದೆಗಳು. ನೋಡಿ ಬಂತು ಬಂತು ಬಂತು. ಇಲ್ಲೇ ಕಾಲ್ ಹತ್ರನೇ ನೋಡಿ. ಇದೆಲ್ಲ ನಾವು ಮಾಡೋದು ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಏನು ಮಾಡಲ್ಲ. ಯಾಕೆ ಹೇಳಿ? ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು 3 ಜನ ಫ್ರೆಂಡ್ಸು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವ್ರಿಗೆಲ್ಲ ಫಿಫಿ ಐಲ್ಯಾಂಡ್ ತೋರಿಸ್ಕೊಬರೋಣ ಅಂತೇಳಿ ಫಿಫಿ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಯಾವ ಥರ ಇರುತ್ತೆ ಫಿಫಿ ಐಲ್ಯಾಂಡು, ನಾವೇನು ಮಾಡ್ತೀವಿ ಫಿಫಿ ಐಲ್ಯಾಂಡಲ್ಲಿ ಅನ್ನೋದೆಲ್ಲ ತೋರಿಸ್ತೀವಿ. ಹೋಗಿ ಅಲ್ಲೇ ಇರಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಲಿಮಿಟೆಡ್ ಇರೋದ್ರಿಂದ ಒಂದು ಡೇ ಟೂರ್ ಮಾತ್ರ ಮಾಡ್ತಾ ಇದ್ವಿ ನಾವು 3 ಜನ. ಸೊ ಬನ್ನಿ, ಯಾವ ಥರ ಇರುತ್ತೆ ಫಿಫಿ ಐಲ್ಯಾಂಡ್ ನಿಮಗೆಲ್ಲ ತೋರಿಸ್ಕೊಂಬರ್ತೀನಿ ಬನ್ನಿ. ಬೆಳಗ್ಗೆ 7 ಗಂಟೆಗೆ ಎದ್ದು ಹೋಗೋದಿದೆಯಲ್ಲ ಗೈಸ್, ಅಪ್ಪ ಅದಂತೂ ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಅಂತ ಅನ್ಕೊಳ್ಳಿ. ರಾತ್ರಿ 3 ಗಂಟೆಗೆ ಮಲ್ಕೊಂಡು 7 ಗಂಟೆಗೆ ಏನೋ ಹೇಳ್ದ ಅಣ್ಣ, ಪಾಯಿಂಟ್ ಆಗ್ದ, ಸರಿಯಾಗದ. ಓಕೆ ಗೈಸ್, ಫೈನಲಿ ಬಂದು ಲೊಕೇಶನ್ನ ರೀಚ್ ಆಗಿದ್ದೀವಿ, ಸಿ ಬ್ಲೂಸ್ ಅಂತ. ಸೊ ಇಲ್ಲಿ ಏನಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಬೇರೆ ಇದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ. ಬೆಳಿಗ್ಗೆ 7:45 ಬಿಟ್ಟಿದ ತಕ್ಷಣ ಒಂದು 9 ಗಂಟೆಗೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ, ಎಲ್ಲರನ್ನೂ ಪಿಕ್ ಮಾಡ್ಕೊಂಡ್ಬಂದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮೋಸ್ಟ್ಲಿ ಹೊರಡ್ಬೋದು ಸ್ಪೀಡ್ ಬೋಟು. ಬನ್ನಿ, ಅದಕ್ಕೂ ಮುಂಚೆ ನಾಷ್ಟ ಇದೆ, ಮೇಯ್ಕೊಂಬಿಡೋಣ. ಆಯ್ತು, ಹಿಂಗಿದೆ ಟೋಪಿ, ತೊಗೊಳ್ಳ ಬೇಡವಾ ಕಮೆಂಟ್ ಹಾಕಿ. ಹನಿ ವಾಂಟ್ ಹನಿ. ನಮ್ಮ ಹುಡುಗನ ಟೋಪಿ ಹಾಕೋಣ, ಅದ್ರ ಆಲ್ರೆಡಿ ಹಾಕ್ಬಿಟ್ಟವ್ರೆ. ಏನು ಮಾಡ್ತಾನೆ ಓಕೆ ಗೈಸ್, ಎಲ್ಲ ಅವು ಇವು ಪಾಠ ಕೇಳಾಯಿತು. ಪಾಠ ಕೇಳಿ ಇವಾಗ ವಾಪಸ್ಸು ಫಿಫಿ ಐಲ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ ಸ್ಪೀಡ್ ಬೋಟಲ್ಲಿ. ಸೊ ಫುಲ್ ಕವರ್ ಆಗಿದ್ದೀವಿ, ಬಿಸಿಲು ಜಾಸ್ತಿ ಇದೆ, ನನಗೆ ಗೊತ್ತು ಬರೋಷ್ಟರಲ್ಲಿ ಎಗಣ ಆಗ್ಬಿಟ್ಟಿರ್ತೀನಿ ಅಂತ. ಅದನ್ನೆಲ್ಲ ನಮ್ಮ ಬಾಯ್ಸು ಕೂಡ ಎಲ್ಲ ಹಾಕ್ಕೊಂಡಿದ್ದೀವಿ, ಆದರೂ ಏನೂ ಮಾಡೋಕ್ಕಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ನೋಡಿ, ಈ ಸ್ಪೀಡ್ ಬೋಟಲ್ಲಿ ಹೋಗ್ತಾ ಇರೋದು ನಾವು ಗೈಸ್, ಹಿಂಗಿದೆ. ಸೊ ಬನ್ನಿ ಹೋಗೋಣ. ನಾವು ಅದಕ್ಕೆ ಎಲ್ಲ ಮುಂಚೆನೇ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಚಪ್ಪಲಿ ಎಲ್ಲ ಇದೊಂದೇ ಎಲ್ಲ ಕಡೆ. ನಾವು ಬಿಚ್ಚಂಗಿಲ್ಲ ಏನಿಲ್ಲ, ಬಾ ಹಂಗೆ ಹೋಯ್ತಾ ಇರೋದಷ್ಟೇ ನಾವು. ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್. ಬಾ 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 ಬಾ. ಹಾಂ ಹಾಂ ಓ ಗೈಸ್ ನೋಡಿ, ಮುಂದೆ ಕೂತ್ಕೊಂಡ್ರೆ ರೂಸ್ಟ್ ಆಗ್ಬಿಡ್ತೀಯ. ಎಷ್ಟು ಜನ ಅವರೇ ಅಪ್ಪ. And me, my name Malika. My name Malika. Malika, where's the monkeys? Nice to meet you. ಗೈಸ್ ಫೈನಲಿ ಬಂದು ಫಿಫಿ ಐಲ್ಯಾಂಡ್ನ ರೀಚ್ ಆದ್ವಿ. ನೋಡಿ ಯಾವ ಥರ ಇದೆ, ಕ್ರೇಜಿ ಅಲ್ಲ. ಆ್ಯಂಡ್ ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್. ನೀರೆಲ್ಲ ಬಸ್ತಾಗ ಆರಿಸಿದ್ರು. ಬನ್ನಿ, ನೋಡಿ ಫುಲ್ ನಶೆಡವ್ ನನ್ನ ಮಗ ಇವನು. ಗೈಸ್ ನೋಡಿ, ಈ ಕೇವ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ. ಯಾಕಂತ ಹೇಳಿದ್ರೆ ಒಳಗಡೆ ತುಂಬ ಪಕ್ಷಿಗಳು ವಾಸ ಮಾಡ್ತವೆ, ಅದರಿಂದ ಮನುಷ್ಯರಿಗೆ ಹಾನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿದ್ದಾರೆ. ಆದರೂ ಯಾವ ಥರ ಇದೆ ನೋಡಿ ಪ್ರಪಂಚ ಇದು. ಹಾಂ, ಈ ವ್ಲಾಗಲ್ಲಿ ಫುಲ್ಲು ನೇಚರ್ ಲವರ್ಸ್ಗೆ ಫಿಫಿ ಐಲ್ಯಾಂಡ್ನ ಟೂರ್ ಮಾಡ್ತೀನಿ, ಯಾವ್ಯಾವ ಥರ ಏನೇನಿದೆ ಅಂತ ತಿಳ್ಕೊಂಡು. ಕೈ ತೋರಿಸಿ ನಿಂದು. ಗೈಸ್ ನೋಡಿ, ಎಲ್ಲರೂ ಇದನ್ನು ಕೈ ಕಟ್ಕೊಳ್ಳಿ ಅಂತ ಕೊಟ್ಟರೆ, ಈ ನಶೆಡವ್ ನನ್ನ ಮಗ ಕೈಗೆ ಹಾಕ್ಕೊಂಡಿಲ್ಲ ಗೈಸ್, ಅದನ್ನು ಕಾಲ್ಗೆ ಹಾಕ್ಕೊಂಡು ನೋಡಿ. ಗೈಸ್ ಚಿಕ್ಕ ಹುಡುಗನಿಂದ ನನಗೆ ಮಾತ್ರ ಈ ಥರ ಶಾಪ ಇದೆಯಾ, ನಿಮ್ಗೆ ಯಾರಿಗಾದ್ರೂ ಈ ಥರ ಶಾಪ ಇದೆಯಾ ಹೇಳಿ ಗೈಸ್. ಎಲ್ಲೇ ಹೋದ್ರು ಇವಾಗ ನಮ್ಮ ಕ್ಲಾಸಲ್ಲಿ, ನಾನು ಚಿಕ್ಕ ಹುಡುಗ ಸ್ಕೂಲಲ್ಲಿ ಇದ್ದಾಗೂ ಅಷ್ಟೇ, ನಮ್ಮ ಕ್ಲಾಸಲ್ಲಿ ಯಾರು ಚೆನ್ನಾಗಿರೋ ಫಿಗರ್ಗಳೇ ಇರ್ತಿರ್ಲಿಲ್ಲ. ನಮ್ಮ ಜೂನಿಯರ್ಸ್ ಫಿಗರ್ಗಳಿರೋರು, ಸೀನಿಯರ್ಸ್ ಫಿಗರ್ಗಳಿರೋರು, ನಮ್ಮ ಕ್ಲಾಸಲ್ಲೆಲ್ಲ ಚೊತ್ತೆ ಥರ ಇರೋರು. ಆಮೇಲೆ ಕಾಲೇಜ್ಗೆ ಹೋದೆ, ಕಾಲೇಜಲ್ಲೂ ಅದೇ ಬಾಳು. ಇನ್ನು ಡಿಗ್ರಿಗೆ ಹೋದೆ, ಡಿಗ್ರಿಲೂ ಅದೇ ಬಾಳು. ಅದು ಬಿಡಿ ಎಲ್ಲೋದ್ರೂ ಅದೇ ಬಾಳೆ. ಇವಾಗ ಬೋಟಿಗೆ ಬಂದಿದ್ದೀನಾ, ಇವಾಗ ಬೋಟಲ್ಲೂ ಅದೇ ಬಾಳು. ನಮ್ಮ ಬೋಟಲ್ಲಿ ಇರೋರೆಲ್ಲ ಚೂದಿಯಾಗಳ್ತಾರೆ ಅವರೇ, ಬೇರೆ ಬೋಟಲ್ಲೆಲ್ಲ ಒಳ್ಳೊಳ್ಳೆ ಮಸ್ತು ಫಿಗರ್ಗಳವ್ರೆ ಗೈಸ್. ಎಲ್ಲೋದ್ರು ಇದೇ ಭಾಳ ಆಗೋಯ್ತು. ಅಲ್ಲ, ನನಗೆ ಮಾತ್ರ ಹಿಂಗೆ ಆಗ್ತಿದ್ಯಾ, ನಿಮಗೂ ಹಿಂಗೆ ಆಗಿದೆ? ಕಮೆಂಟ್ ಹಾಕಿ. Malika, can we swim here? Oh, swim here. Wait a moment. I take you quick to swimming area. Wait a moment. Okay, Malika.
ಅವನ ಹೆಸರೇ ಮಲ್ಲಿಕಾ ಗೈಸ್. ಕ್ರೇಜಿ ಆಗೈತಲ್ಲ ಹೆಸರು. ಗೈಸ್ ಸ್ಪೀಡೋಮೀಟರ್ ನೋಡಿ ಗೈಸ್ ಯಾವ ಥರ ಇದೆ. ಕ್ರೇಜಿ ಅಲ್ಲ. ಓ 76 miles. ಓಕೆ 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 ನೈಸ್. Okay, are you ready photo? ಅಂಕಲ್ ನೋಡಿ ಯಾವ ರೇಂಜ್ ರೀಲ್ಸ್ ಮಾಡ್ತಾವನೆ. ಅವ್ನ ಫೋನ್ ನೀರೊಳಗಡೆ ಬಿದ್ದೋಗ್ಬಿಟ್ರೆ ನಾನೇ ಖುಷಿ ಪಡೋನು. You can go. ಹಂಗಾಗಿ ಫಿಲಮ್ ಬೋಟ್ ಸ್ಟಾರ್ಟ್ ಆಗಿ 2 ಅವರ್ ಆಯ್ತು. 2 ಅವರ್ ಇಂದಲೇ ವಿಡಿಯೋ ಮಾಡ್ತಾನೆ. You can go. ಗೋ ಚಲೋ ಗೋ ಗೋ. You can. Thank you very much. ಗೈಸ್ ನೋಡಿ ಸ್ವರ್ಗಕ್ಕೇನೇ ಇಲ್ಲ. ಹೆಂಗೈತೆ ಕ್ರೇಜಿ ಅಲ್ಲ. ನೆಕ್ಸ್ಟ್ ಲೆವೆಲ್ ಗೈಸ್. ಇವಾಗ ಇಲ್ಲಿ ಆ್ಯಂಕಲ್ ಡ್ರಾಪ್ ಮಾಡಿ ನೋಡಿ. ಆ್ಯಂಕಲ್ ಡ್ರಾಪ್ ಮಾಡ್ತಾರೆ. ಓ ಹೆಂಗೆ ಹಿಡ್ದವನ ಅಣ್ಣ ಭೂಪತಿ ಥರ. ಬಾಹುಬಲಿ. ಓಕೆ ಗೈಸ್ ಇಟ್ಸ್ ಟೈಮ್ ಟು ಸ್ವಿಮ್. ಕಮ್ ಆನ್ ಲೆಟ್ಸ್ ಗೋ. ಬಡ್ಡಿ ಮಗು ನಮ್ಮ ಬೋಟಲ್ಲಿ ಬರೀ ಆಪಿಗಳದವರು, ಈ ಕೋಲ್ಕತ್ತಾದವರು ಇವ್ರುಗಳೇ ಅವ್ರೆ, ಇನ್ಯಾರೂ ಇಲ್ಲ. ಅದೇ ಬೇಜಾರು, ಇನ್ನೇನಿಲ್ಲ. ಒಂದೇ ಒಂದು ಫಿಗರ್ ಆದರೂ ಬೇಡವಾ? ನೋಡಿ ಒಂದೊಂದು ಮುತ್ತು ರತ್ನಗಳು. ಬೇರೆ ಬೋಟ್ಗಳಲ್ಲಿ ತೋರಿಸ್ತೀನಿ ನೋಡಿ ಗೈಸ್ ಹೆಂಗೆ ಅವ್ರೆ. ನೋಡಿ ಅಲ್ಲಿ ನೋಡಿ ಅಲ್ಲೊಂದು. ಅಯ್ಯೋಯ್ಯೋ ಇಲ್ಲಿ ನೋಡ್ರಪ್ಪ. ಹಾಂ ಇವನು ನಶೆ ರಾಜ ಅವನು. ಹಾಂ ನೋಡಿ ಎಂತಂತ ಬೇಬ್ಸ್ಗಳವ್ರೆ ಹೆಂಗೆ ಅವ್ರೆ. ಕ್ರೇಜಿ. ಇರೋ 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 ಇರೋ. Come on, go, go, jump, jump. Oh, come on, brother. ಸಾರಂಗ್ ಅವನು ಮಸ್ತಾಗಿ ಜಂಪ್ ಹೊಡೆದ ಗೈಸ್ ಅವನು. ಜಂಪ್ ಬ್ರದರ್. ವಾ ಆದ್ರೂ ಗೈಸ್ ಏನೋ ಒಂಥರ ಖುಷಿ ಅಂತ ಅನ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೋಡಿ ನೀರಲ್ಲಿ ಲೈಫ್ ಜಾಕೆಟ್ ಇಲ್ಲ, ಎಷ್ಟು ಆಳ ಇದೆ ಅಂತ ಐಡಿಯಾನೂ ಇಲ್ಲ. ಆ ಥರ ಬಂದು ಈಜು ಹೊಡಿತಾ ಇದೀವಿ. ಏನೋ ಒಂಥರ ಖುಷಿ ನೋಡಿ. ತೇಲೋದು ಅಷ್ಟೇ, ಎಲ್ಲನೂ ಅಷ್ಟೇ. ಸ್ಟ್ರೆಸ್ ಮಾಡ್ಕೊಂಬಾರ್ದು ಅಷ್ಟೇ ನೀರಲ್ಲಿ. ನೋಡಿ ಸುತ್ತಮುತ್ತ ಯಾವ ಥರ ಇದೆ ಅಂದರೆ ಕ್ರೇಜಿ. ಹೆವೆನ್ ಆನ್ ಅರ್ತ್. ಮೇಲೆ ನೋಡಿ ಅವನೇನೋ ಮಾಡ್ತಾವ ನೀರೊಳಗಡೆ. ಅವಳಿಗೆ ನಮ್ಮ ಬಾಯ್ಸ್ ಅಲ್ಲೋಗಿ ಹಿಡ್ಕೊಂಡ್ಬಿಟ್ಟವ್ರೆ. ಸ್ವಲ್ಪ ಹೊತ್ತು ಈಜು ಹೊಡೆದ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಪ್ಲಾನ್ ಮಾಡೋಣ ಬನ್ನಿ ಗೈಸ್. ನಂಗೆ ಗೊತ್ತು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂತ, ಯಾಕಂದ್ರೆ ಮೈಕ್ ಹಾಕಿಲ್ಲ ಇದಕ್ಕೆ. ನೋಡಿ ಬಂದಾಗ ಗಂಟು ಗೈಸ್ ನೋಡಿ ಇಲ್ಲಿಂದ ಮೇಲ್ ನೋಡ್ತಾ ಇದ್ರಿ ಏನ್ ತರ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸ್ವರ್ಗ. ಗೈಸ್ ನೋಡಿ ಅಷ್ಟೊತ್ತಿಂದ ನಾನು ಹೇಳ್ತಾ ಇದ್ದೆ ಏನಂತ ಹೇಳಿ, ನಮ್ಮ ಬೋಟಲ್ಲಿ ಮಾತ್ರ ಫಿಗರ್ ಇಲ್ಲ, ಇನ್ನು ಮಿಕ್ಕಿದ ಎಲ್ಲಾ ಕಡೆ ಫಿಗರ್ಗಳಿದ್ದಾರೆ ಅಂತ. ನೋಡಿ ಎಂತ ಫಿಗರ್ಗಳಿದ್ದಾರೆ ನೋಡಿ ಗೈಸ್. ಹಾ ನಮ್ಮ ಬೋಟಲ್ ನೋಡಿ ಆಲ್ರೆಡಿ ನಾ ಮಾಡಿ ಗಾಡಿ ಇತ್ತು ಎಲ್ಲರ ಹತ್ರ ಗ್ರೂಪ್ ಫೋಟೋ ಇಡ್ಸ್ಕೊಳಕ್ ಹೋಯ್ತವನೆ. ಲೈಫ್ ಜಾಕೆಟ್ ಬೇರೆ ಹಾಕೋ ಬಂದ್ಬಿಟ್ಟವನಲ್ಲ ಅದಕ್ಕೆ. ಅಷ್ಟೊತ್ತಿನ ಒಂದು ಅರ್ಧ ಗಂಟೆ ಆಯ್ತು ನೀರಿಗೆ ಬಿದ್ದು. ಸುಸ್ತಾಗ್ತಾ ಆಯ್ತು ಇವಾಗ ಲೈಟಾಗಿ. ಆದ್ರೂ ತೇಲ್ಬಿಟ್ರೆ ಏನಾಗಲ್ಲ, ಸ್ವಲ್ಪ ರೆಸ್ಟ್ ಮಾಡ್ಕೊಂಡು. ನನ್ನ ಮಕ್ಕಳು ಲೈಫ್ ಜಾಕೆಟ್ ಹಾಕೊಂಡು ಮೆರಿತವ್ರೆ. ಮೆರಿ ಮಕ್ಕಳು ಎಷ್ಟು ಮೆರಿತ್ಯಾ ಮೆರಿ ಮೆರಿತ್ಯಾ ಮೆರಿ. I'm not going with them. I will come with you. Go in this boat. Fuck your boat. Malika, your boat is boring. Shift the boat. Change the carry. ನೀರ್ ತಗೊಂಡ್ಬಿಟ್ಟು ಕ್ಯಾಮರಾ ಹೋಗಿಲ್ಲ. ಅಲ್ಲಡಲ್ಲ 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 ಹಂಗೆ ಹೌದು. ಈ ಮಾಸ್ಟರ್ ಪೀಸಲ್ಲಿ ನೋಡಿದ್ದೆ ಮಲ್ಲಿಕಾ. ಮಾತಾಡು ಮಲ್ಲಿಕಾ. ನಾನು ಅವಾಗಲೇ ಹೇಳ್ತಾನ ನೋಡಿ ಎಲ್ಲಾ ಬೋಟಲ್ಲೂ ಫಿಗರ್ಗಳು. ಎಂತ ಫಿಗರ್ಗಳು ಇಲ್ಲಿ ನೋಡಿ. ಎಂತ ಫಿಗರ್ ಎಂತ ಫಿಗರ್ ಎಂತ ಫಿಗರ್. ಹಾ ಫಿಗರ್ಸ್ಗೆ ಫಿಗರ್ಸು ನಮ್ದ್ರಲ್ಲಿ ನೋಡಿ ಗೈಸ್. ಅದು ಏನ್ ಮಾಡಿದೀವಿ ಅಂತಾನೆ ಗೊತ್ತಿಲ್ಲ. ಹೆಂಗೆ ರಾಗಿ ಮುದ್ದೆಗಳು ಮಾಡುವವೆ. ಓಕೆ ಗೈಸ್ ಇವಾಗ ನಾವೆಲ್ಲಿ ಬಂದಿದ್ವಿ ಅಂತ ಹೇಳಿದ್ರೆ ಮಾಯಾಬೇಗೆ ಬಂದಿದ್ದೀವಿ. ಫಿಫಿ ಐಲ್ಯಾಂಡ್ ಇದ್ದ ಕ್ರೇಜಿ ಗೈಸ್. ಅಲ್ಲೆಲ್ಲ ಸ್ನಾರ್ಕ್ಲಿಂಗ್ ಮುಗಿಸ್ಕೊಂಡು ಇವಾಗ ಮಾಯಾಬೇಗ್ ಕಡೆ ಹೋಗ್ತಾ ಇದೀವಿ. ಸೊ ಬನ್ನಿ ಬಾಬಾ.
ಗೈಸ್ ಇಲ್ಲಿ ಮಾಯಾ ಬೇ ಯಾವ ಥರ ಇರುತ್ತೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಎಂತೆಂಥ ಬೇಬ್ಸ್ ಅವ್ರೆ. ಹಾಂ ಲೇ ಬಾರೋ ಹಳೇ ನೆನಪುಗಳು ಗೈಸ್. ಇಲ್ಲಿ ಬಂದಿದ್ದು ನನಗೆ ಕ್ರೇಜಿ. ಇಲ್ಲಿ ಬಂದಿದ್ರು ನಾನು ಯಾಕೆ ಬಂದಿದ್ದೀನಿ ಇವಾಗ ಅಂತ ಹೇಳಿದ್ರೆ ನಮ್ಮ ಬಾಯ್ಸ್ಗಳು ತೋರ್ಸೋಕ್ಕೆ. ನಾನು ಮಸ್ತ್ ಇರುತ್ತೆ ಬನ್ನಿ ವ್ಯೂ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಏನಿದು ಮಿಷಿನು? ಏನಾದರೂ ಈ ಮಿಷಿನ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಐಡಿಯಾ ಇಲ್ಲ ಗೈಸ್. ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ. ಎಷ್ಟೊಂದು ಜನ ಆಲ್ಮೋಸ್ಟ್ ಇಂಡಿಯನ್ಸೇ ಇರ್ತಾರಲ್ಲ ಗೈಸ್, ಅದೇ ನನಗೆ ಸೈಕ್ ಆಗೋದು. ಅಲ್ಲ ಗೈಸ್, ಇವರೆಲ್ಲ ಎಷ್ಟು ಬೆಳ್ಳಗಿರ್ತಾರೆ ಅಂದರೆ ನೋಡಿ, ಹಾಲಿನಂಥ ಬಿಳುಪು ನಿರ್ಮಾದಿಂದ ಬಂತು ಅನ್ನೋ ಥರ ಇರ್ತಾರೆ ಇವರೆಲ್ಲ ಏನು ಹುಟ್ಟಿಸ್ಬೇಕಾದ್ರೆ ಫೇರ್ ಆ್ಯಂಡ್ ಲವ್ಲಿ ಹಾಕೊಂಡು ಮುಗಿಸ್ಕಿಡ್ಸ್ಬಿಡ್ತಾರ ಏನು ಎತ್ತ ಅಂತಲೇ ಗೊತ್ತಾಯ್ತಾ ಇಲ್ಲ. ಹೆಂಗೆ ಅವ್ರು ನೋಡಿ ಅಪ್ಪ ಒಂದೊಂದನ್ನು, ಆ ಹೂವುಗಳಾಗಿರ್ಬೋದು ಎಲ್ಲನೂ ಆಗಿರ್ಬೋದು ಒಂಥರ ಕ್ರೇಜಿ. ಇದನ್ನು ಫುಲ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಗೈಸ್ ಥೈಲ್ಯಾಂಡ್ ಗೌರ್ಮೆಂಟ್ ಅವರು. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ಅಪ್ಪ. ಬೇರೆ ಪ್ರಪಂಚನೇ ಸೃಷ್ಟಿ ಮಾಡ್ಬಿಟ್ಟವ್ರು ಇಲ್ಲಿ. ಇದಾದ್ಮೇಲೆ ಲಂಚು, ಅದು ಬೇರೆ ಕಡೆ. ಅಲ್ಲೆಲ್ಲ ಕುರಿದೊಂಬಿ. ಇದು ಟಾಯ್ಲೆಟ್ ಏರಿಯಾ, ಕಾಮನ್ ಏರಿಯಾ. ಯಾರು ಮಾಡಿನಾ? ಏಯ್ ನೀ ಎಂಥ ನನ್ನ ಮಗ ನಾನು ಇಲ್ಲಿ. ಹಾಂ ಫೈನಲಿ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮಾಯಾ ಬೇಗ್ ಬಂದಿದ್ದೀವಿ ಗೈಸ್. ಯಾವ ಥರ ಇದೆ ಕ್ರೇಜಿ ನಾನು ತೋರಿಸ್ತೀನಿ ಬನ್ನಿ. ನಾನು ಒಳ್ಳೆ ಹೆಂಗಿದ್ದೀನಿ ನೋಡಿ, ಕಾಡು ಪಪ್ಪ ಇದ್ದಂಗೆ. ಇಲ್ಲಿ ನೋಡಿ ಈ ಒಮ್ಮ ಅಂತೂ ಯಪ್ಪ ನೋಡೋಕ್ಕಾಯ್ತಲ್ಲ ನಮ್ಗೆ ಈ ಒಮ್ಮನ ಬಾಳ್ನ. ಇದೆ ಮಾಯಾ ಬೇ. ಹೆಂಗಿದೆ? ಹಾಂ ಕ್ರೇಜಿ ಅಲ್ಲ? ಹ್ಞೂ ಅಲ್ಲೇ ಹೋಗೋದು ಬಾ. ಇಲ್ಲಿ ನೋಡು ಶಾರ್ಕ್ ಎಲ್ಲ ಬರುತ್ತೆ ಇಲ್ಲಿ ಗೈಸ್. ಈ ಒಂದು ನೋಡಿ ಮಾಯಾ ಬೇಯಲ್ಲಿ ಈ ಏರಿಯಾದಲ್ಲಿ ಶಾರ್ಕ್ಸ್ ಇರುತ್ತೆ ಅಂತದ್ದು. ಯಾವ ಶಾರ್ಕ್ಸ್ ಅಂತ ಹೇಳಿದ್ರೆ ದ ಬ್ಲ್ಯಾಕ್ ಟಿಪ್ ರೀಫ್ ಶಾರ್ಕ್. ನೋಡೋಣ ಇವಾಗ ಏನಾದ್ರು ಕಾಣಿಸುತ್ತಾ ಇಲ್ವಾ ಅಂತ ಬನ್ನಿ. ಸಾಂಗು ಹೊಸ ಸಾಂಗು ಅಲ್ಲಿ ನೀರು ಇಲ್ಲಿ ಬೀರು. ಓಕೆ ಗೈಸ್ ಕ್ರೇಜಿ ಬನ್ನಿ ಗೈಸ್. ನೋಡಿ ಮಾಯಾ ಬೇ ಇಲ್ಲಿಂದ ಶುರು. ಹಿಂಗಿದೆ ಮಾಯಾ ಬೇ. ಕ್ರೇಜಿ ಅಲ್ಲ? ಎಲ್ಲ ಫೋಟೋ ತೆಗೆಸ್ಕೊತವ್ರೆ ಅಜ್ಜಿ, ಸರಿ ಅಮ್ಮ, ಇಬ್ಬರು ಮಕ್ಕಳು. ಹೆಂಗಿದೆ ನೋಡಿ ಗೈಸ್ ಸ್ಯಾಂಡ್ ಇದು. ಹಾಂ ಯಾವ ಥರ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲೇ ಕೋರಲ್ ರೀಫ್ ಶಾರ್ಕ್ಸ್ ಎಲ್ಲ ಬರ್ತಾ ಇರುತ್ತೆ ಗೈಸ್. ಅದಕ್ಕೋಸ್ಕರ ಇಲ್ಲಿ ಯಾವ ಬೋಟ್ನೂ ಅಲೋ ಮಾಡಲ್ಲ, ಏನಂದ್ರೆ ಏನೂ ಇಲ್ಲ. ಯಾಕಂದರೆ ಎಲ್ಲನೂ ಆ ಕಡೆ ಇದರಲ್ಲೇ ಸ್ಟಾಪ್ ಮಾಡಿ ಆಮೇಲೆ ಬರಬೇಕು ಈ ಕಡೆ ನಡ್ಕೊಂಡು. ಬನ್ನಿ ಏನು ಕ್ರೇಜಿ ಆಗಿದೆ ನೋಡಿ. ವಾ ಯಾವ ಥರ ಇದೆ ನೋಡಿ, ಕ್ರೇಜಿ ಅಲ್ಲ? ಶಾರ್ಕು ಹಾಂ ಚಿಕ್ಕದು. ಅಯ್ಯೋ ಗೈಸ್ ಕ್ರೇಜಿ. ಹಾಂ ದೇವರಾಣೇನಪ್ಪ. ದಿಸ್ ಒನ್ ಸ್ಮಾಲ್ ಒನ್. ಹಾಂ ವೈಟ್ ಶಾರ್ಕ್. ಇವಾಗ ಶಾರುಖ್ ಖಾನ್ ಫ್ರಮ್ ಮೀಶೋ ಮಾಡ್ತಾರೆ ನೋಡಿ. 1 2 3 ಆಕ್ಷನ್. ಅರೆ ವಾ ಬೇಟೆ. ನೋಡು ಮಚ್ಚ, ಇದೇ ನಾನು ಹೇಳಿದ್ದು ಶಾರ್ಕು. ನೋಡು ವೈಟ್ ಶಾರ್ಕು. ಈಗ ಶಾರ್ಕ್ ಇಲ್ಲೇ ಬರ್ತೈತೆ. ಏನು ಮಸ್ತ್ ಆಯ್ತಲ್ಲ ನೋಡಿ. ಬಂತು ಇಲ್ಲೇ ಕಾಲ ಹತ್ರನೇ ನೋಡಿ ಹೆಂಗೆ ಬರುತ್ತಲ್ಲ, ಕ್ರೇಜಿ. ಬೇಬಿ ಶಾರ್ಕ್ ಅಲ್ಲೇ ಐತೆ ವೈಟ್ ಕಲರ್. ಗೈಸ್ ನಾನು ಕೇಸ್ ಹಾಕಿದೆ, ಆ್ಯಕ್ಷನ್ 5 Pro ಒಳಗಡೆ ಹಾಕಿದೆ. ಲೋ ಉಗಿತಾವ್ರ ಕಣೋ ಎಡ್ಡ. ಗೈಸ್ ಇವಾಗ ಈ ಮ್ಯಾಡಿದು ಫೋಟೋಶೂಟ್ ನಡೀತಾ ಇದೆ. ಸುಮ್ಮನೆ ವೇಸ್ಟ್ ನನ್ನ ಮಗ, ವೇಸ್ಟ್ ಕುದಿ. ಬಾರ ಹೋಗೋಣ. ಹಾಂ ಬಾ ಒಂದು ಸೆಲ್ಫಿ ತಗೊಳ್ಳೋಣ. ಎಷ್ಟು ಜನ ನೀವು? ಎಲ್ಲಿ ಇನ್ನೂ ಮಿಗ್ದವ್ರು ಇಬ್ರು? ಗೈಸ್ ನಮ್ಮ ಕನ್ನಡದವ್ರೊಬ್ರು ಸಿಕ್ಕಿದ್ರು ಇಂದಿರಾನಗರಿಂದ. ಇಲ್ಲ ಬ್ಯಾಕ್ ಪ್ಯಾಕಿಂಗ್ ಏನಿಲ್ಲ, ನಾವು ಶೂಟ್ ಇತ್ತು, ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು, ಅವ್ರಿಗೆ ಮುಗಿತ್ತು. ನಾವು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೆನ್ನೆಲ್ಲ ಇವತ್ತಿಂದ ಹಾಂ ಎಲ್ಲ ಕಡೆ ತಿರುಗಾಡದೆ.
ಕೊಸುಮಾಯ್ ಕೊಟಾವು ಕೋಪಾಂಗೋ ಎಲ್ಲ ಹಾಂ ಎಲ್ಲ ಆ ಕಡೆ ಐಲ್ಯಾಂಡ್ಗಳೆಲ್ಲ ಮುಗಿಸ್ತೀವಿ ಗೈಸ್. ಇವ್ನು ಇನ್ನೂ 100 ಫೋಟೋ ತೆಗೆದ್ರೂ ಸಮಾಧಾನ ಇರಲ್ಲ ನೋಡಿ, ತೆಗಿಸ್ಕೊತಾನೆ ಇರ್ತಾನೆ. ಟೈಮ್ ಆಯ್ತು ಗುರು ಆದರೂ ಗೈಸ್ ಏನೈತೆ ಅಪ್ಪ ಇಲ್ಲಿ ದೇವ್ರೆ, ನೋಡೋಕ್ಕೆ ಒಂಥರ ಕಣ್ತಂಪು. ನಮ್ಮ ಇಂಡಿಯಾದಲ್ಲಿ ಬರೀ ಹಿಂಗೆ ಹಾಕೊಂಡ್ಬಿಟ್ರೆ ಜನ ಎಲ್ಲ ಓ ಅಂದ್ಬಿಡ್ತಾರೆ. ನೋಡಿ ಅಮ್ಮ ಯಾವ ಥರ ಫೋಟೋ ತೆಗಿತಾರೆ, ಕ್ರೇಜಿ ಅಲ್ಲ. ಆ್ಯಂಡ್ ನಮ್ಮ ಬಾಯ್ಸ್ ಬೇರೆ ಯಾವಾಗಲೂ ಬರೀ ಫೋಟೋ ಅಂತ ಸಾಯ್ತಾ ಇರ್ತಾರೆ ಮುಂದೆವು. ಅದೇ ನಂಗೆ ಇರಿಟೇಷನ್ ಗೈಸ್. ತೆಗ್ಸ್ಕೋಬೇಕು, 1 ತೆಗ್ಸ್ಕೊಬೇಕು, 2 ತೆಗ್ಸ್ಕೊಬೇಕು, ಹೋಯ್ತಾ ಇರಬೇಕು. ಏನು 24 ಗಂಟೆ ಫೋಟೋ ಯಪ್ಪ ಹುಡುಗಿರ್ತಾರ, ಬೇಜಾರಾಗ್ಬಿಡುತ್ತೆ. ಬನ್ನಿ ಹೋಗೋಣ. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಕ್ಯೂ ನಿಂತಿರೋದು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ವೆಲ್ಕಮ್ ಟು ಮಾಯಾಬೇ ಅನ್ನೋದು ಹತ್ರ ಬನ್ನಿ ಒಂದಿದೆ. ಒಬ್ಬೊಬ್ಬರೇ ಕ್ಯೂ ನಿಂತ್ಕೊಂಡು ತೆಗ್ಸ್ಕೊತಾರದು. ಸೊ ಕಮಾನ್ ಲೆಟ್ಸ್ ಗೋ ಗೈಸ್. 150ಗೆ ಬರೋಕ್ಕೆ ಹೇಳಿದ್ರು. ಈ ನನ್ನ ಮಕ್ಕಳು ಆಲ್ರೆಡಿ 156 ಆಯಿತು, ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ನೋಡಿ ಆದರೂ ಕ್ರೇಜಿ ಐತಪ್ಪ. ಬರ್ತಾವ್ರ ಇಲ್ವಾ ಅಂತ ನೋಡಿದೆ ಗೈಸ್, ಎಲ್ಲೂ ಕಾಣಿಸ್ತಾ ಇಲ್ಲ. ನನ್ನ ಮಕ್ಕಳು ಇನ್ನೂ ಬರೋದು ಯಾವಾಗೋ ಏನು ಕಾಲನು. ಆಲ್ರೆಡಿ 1:55 ಆಯಿತು. ಸೆನ್ಸ್ ಇರಬೇಕು, ಕಾಮನ್ ಸೆನ್ಸು ಇಲ್ಲ ಈ ನನ್ನ ಮಕ್ಳಿಗೆ. ಯಾರೋ ನಂತರನೇ ಆ್ಯಕ್ಷನ್ 5 ಇಟ್ಕೊಂಡು ಓಡಾಡ್ತಾರೆ. ಆದರೂ ಹುಡುಗಿರು ನೋಡೋಕ್ಕೆ ಅಂತೂ ಯಪ್ಪ ದೇವ್ರೆ. ಇದೆಲ್ಲ ನಾವು ಮಾಡೋದು ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಏನೂ ಮಾಡಲ್ಲ. ಯಾಕೆ ಹೇಳಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಆವಾಗಲೇ ಚಿಕ್ಕ ಹುಡುಗನಿಂದ ನಾವು ಅದು ಹೇಳ್ಕೊಂಡ್ಬಿಡ್ತೀವಿ ಕೈ ಮುಂದೆ ಇಟ್ಕೊಂಡು. ಅದಕ್ಕೋಸ್ಕರ ನಮ್ಮ ಕಂಟ್ರಿಲಿ ನಾವು ಜಾಸ್ತಿ ನೋಡಬಾರ್ದು, ಬೇರೆ ಕಂಟ್ರಿಯವ್ರನ್ನ ನೋಡಬೇಕು. ಬೋಟ್ ಹೋಗಿಲ್ಲ. ಓಹ್ ಫುಲ್ ಬಕೆಟಲ್ಲಿ ನೀರು, ಕ್ರೇಜಿ. ಥ್ಯಾಂಕ್ ಯು ಬನ್ನಿ ಗೈಸ್, ಬಂದ್ವಿ. ಇನ್ನೂ ಬಂದೇ ಇಲ್ಲ ಇವರು. ನೋಡಿ ನೋಡಿ ಇಷ್ಟೊತ್ತಾಯಿತು, ಎಲ್ಲರೂ ಬಂದರು. ಹಾಂ ಬೋಟ್ ಹೊರಡ್ತೈತೆ, ಆದರೂ ನನ್ನ ಮಕ್ಕಳು ಕಾಣಿಸ್ತಾನೆ ಇಲ್ಲ. ಹೆಂಗೆ ಗೈಸ್ ಹಿಂಗೆ ಮಾಡಿದ್ರೆ? ಸೆನ್ಸ್ಲೆಸ್ ಫಿಲೋಸ್ ಗೈಸ್, ಸಿಕ್ಕಾಪಟ್ಟೆ ಸೆನ್ಸ್ಲೆಸ್ಸು. ಎಷ್ಟು ಬೇಜಾರಾಗುತ್ತೆ ಒಂದೊಂದು ಸರಿ ಅಂದರೆ. हाँ वो क्या है ना, हमारा दोस्त लोग है ना, वो लड़की जैसा है, हमेशा फोटो. अभी तक नहीं आया। वही 2 बाकी है। हाँ वही 2 बाकी है। जो आया उसके लिए आप बोलेंगे। ನೋಡಿ ಗೈಸ್, ಅವರಿಬ್ರಿಗೆ ಇಡೀ ಬೋಟ್ ವೇಟ್ ಮಾಡ್ತೈತೆ. भाई गाली दे दो सब लोगों को उसको. हाँ कुछ भी दे दो, कोई बात नहीं, मैं ही बोल रहा हूँ ना. क्या टाइम है भाई, ऐसा पूछो. टाइम सेंस नहीं है क्या, करके पूछो. Can you hurry please? You make everybody lost time. These 2 people idiots. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಕೆ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಫಿಫಿ ಐಲ್ಯಾಂಡಿಗೆ ಬಂದಿದ್ದೀವಿ ಅಂತೆ. ಸೊ ಬನ್ನಿ ಇವಾಗ ಹೋಗಿ ಊಟ ಮಾಡ್ಕೊಂಬರೋಣ. ಲಂಚು ಇನ್ಕ್ಲೂಡೆಡ್ ಇದೆ ಇಲ್ಲಿ. ಲಂಚ್ ಯಾವ ಥರ ಇರುತ್ತೆ, ನಾವೇನು ತಿಂತೀವಿ, ಏನು ಮಾಡ್ತೀವಿ ಅನ್ನೋದೆಲ್ಲ ನಿಮ್ಗೆ ತೋರಿಸ್ತೀನಿ. ಬನ್ನಿ ಗೈಸ್, ಎಲ್ಲಿದ್ದಾರೆ ಅಜ್ಜಿ? ಯಾವುದೋ ಹುಡುಗಿ ಅವಳು ಏನ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟವ್ರ. ಫುಲ್ ಕುಂತ್ಕೊಂಬಂದ್ಬಿಟ್ಟವ್ರೆ. ನಾನು ರೆಕಾರ್ಡ್ ಮಾಡಿದೆ ಗೈಸ್. ಊಟ ಎಲ್ಲ ಮಾಡ್ಕೊಂಡು ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಊಟ ಮುಗಿಸ್ಕೊಂಡು ಬಂದಮೇಲೆ ನೋಡಿ ಐಸ್ ಕ್ರೀಮ್ ಇನ್ ಕೋಕೋನಟ್ ಅಂತ ಒಂದು ತೊಗೊತಾ ಇದ್ದೀವಿ. ರೆಡಿ ಮಾಡ್ತಾವ್ರು ಮೇಡಮ್. You say once coconut ice cream. Coconut ice cream. ಹೊಡೆದ್ಬಿಟ್ಟು 1 2 3 ಸ್ಕೂಪ್ ಐಸ್ ಕ್ರೀಮು, 4 ಸ್ಕೂಪು, 5 ಸ್ಕೂಪು ಎಲ್ಲ ಬಳ್ದು ಹಾಕಿದ್ರು. ಹೊರದಿರೋದನ್ನ ವಾಪಸ್ ಹಾಕ್ತಾವ್ರೆ. ಎಲ್ಲ ಈ ಕಡೆ ಬಾ. ಹಾಂ ಎವ್ರಿಥಿಂಗ್ ದಿಸ್ ಮೋರ್. Yes, thank you. Nó thật là. Đây bằng đất làng hay lão à? Umbrella. Chhatri. You can eat umbrella also. Thank you. Please ನೋಡಿ ಪಾರಿ ಒಳಗೆ ಏನೋ ಬೇಕಂತೆ, ಇಲ್ಲೇ ಬರ್ತೈತೆ. ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಯಾವುದೋ ಮಂಕಿ ಬೀಚ್ ಅಂತೆ. ಇಲ್ಲಿರೋ ಕೋತಿಗಳು ನೋಡಿ ಏನು ಡಿಫ್ರೆಂಟ್ ಆಗಿದೆ. ವೆರೈಟಿ ಇದಲ್ಲ ಸರ್, ಇದು ಕೋತಿ ಅಲ್ಲ, ಇದು ನೆಕ್ಸ್ಟ್ ಲೆವೆಲ್. ಇಲ್ಲಿ ನೋಡಿ
ಹೆಂಗೈತೆ ನೋಡಿ ಕೋತಿ ಇದು ಡಿಫ್ರೆಂಟ್ ಆಗೈತಲ್ಲ ಮಖಾನೇ ಡಿಫ್ರೆಂಟ್ ಆಗೈತಿ ಈ ಕೋತಿದು ಅದಕ್ಕೆ ಯಾಕೋ ಕಡಿತಾಯ್ತಾ ಅಲ್ಲೋಡಲ್ಲಿ ಗೈಸ್ ಜಸ್ಟ್ ಮಿಸ್ಸು ಅವ್ನಿಗೆ ತಿಂತಾಯ್ತಿ ನನ್ನ ಮಗನಿಗೆ ಕೆಣಕ್ತಾ ಅವ್ನು ಸುಮ್ಮನೆ ಕೆಣಕಿದ್ರೆ ಮಾತ್ರ ಸರಿಯಾಗಿ ಗುಮ್ತದೆ ಅದಂತೂ ನಿಜ ತಿಡ್ಕೋತು ಇವ್ನು ಯಾರು ಡೋಪ್ ನನ್ನ ಮಗ ಯಾವಾಗ ಡೋಪೆ ಹೊಡಿತಾ ಇರ್ತಾನೆ ನೋಡಿ ಆಂಟಿ ತಗೊಳ್ಳಿ ಸೆಲ್ಫಿ ಕುಲ್ಫಿ ಅಂತ ಸ್ಟೇಟಸ್ ಹಾಕಿ ಇವನು ಯಾರು ಒಳಗೆ ಬಿದ್ದೋಗ್ಬಿಟ್ಟವನೆ ನೋಡಿ ಗೈಸ್ ಅವ್ನು ಹೆಗ್ಲು ಮೇಲೆ ಕೂರಿಸ್ಕೊಂಡವನೆ ಕೋತಿನ ಕ್ರೇಜಿ ಅಲ್ಲ ಓ ಇದ್ಯಾರೋ ಇದು ಸುಶಾಲೋ ನಿಮ್ ದೊಡ್ಡಮ್ಮಲೋ ದೊಡ್ಡಪ್ಪ ಮನೇಲಿದ್ದಾರೆ. ಆನೆ ಬಂದವಂತೆ ಹೇಳಿ ತಗೋಬನ್ನಿ ದೊಡ್ಡಮ್ಮ ತಂಗಿ ಇಲ್ಲೇ ಗೈಸ್ ಇದು ನೋಡಿ ಏನ್ ಮಸ್ತಲ್ಲ ಕ್ರೇಜಿ ನೋಡಿ ಹೇರ್ ಬ್ಯಾಂಡ್ ಆಗೋಯ್ತು ವಾವ್ ನೈಸ್ ಸೊ ಗುಡ್ ಓಕೆ ಗೈಸ್ ಅಂತೂ ಇಂದು ಕಾವ್ ಐಲ್ಯಾಂಡಿಗೆ ಬಂದು ಇವಾಗ ಜೆಟ್ ಸ್ಕಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇರ್ ಸ್ಟೈಲ್ ನೋಡಿ ಯಾವ ಥರ ಇದೆ ಗುಂಡ್ರು ಗೋವಿ ಆಗ್ಬಿಟ್ಟಿದ್ದೀನಿ ಗೈಸ್ ಅದು ನೀವು ಹೋಗೋಣ ವಿಷಯ ಯಾರನ್ನ ಹಿಡ್ದವನೆ ಅಲ್ಲಿ ವಿ ಆರ್ ಎಂಟರಿಂಗ್ ಟು ಯೋನಾ ಬೀಚ್ ಕ್ಲಬ್ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್ ಕ್ರೇಜಿ ಒನ್ ಆಫ್ ದ ಬೆಸ್ಟ್ ಅಂತ ಅನ್ಕೊಳ್ಳಿ ನೋಡಿ ಮ್ಯಾಡಿ ಡೌ ಸಿಕ್ಬಿಟ್ಲು Please subscribe Suji Gaudru. Yeah. Only subscribe. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ